ಪರಪ್ಪನ ಅಗ್ರಹಾರದಲ್ಲೂ ಪೊರ್ಕೆಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಜೈಲು ಹಕ್ಕಿ ದರ್ಶನ್ಗೆ ಶಾಸಕರೊಬ್ಬರು ಋಣ ತೀರಿಸುತ್ತಿದ್ದಾರಂತೆ. ತಮ್ಮ ಬೆಂಬಲಿಗರ ಮೂಲಕ ದಾಸನಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕನ ಸುದ್ದಿ ಮಾಡ್ತಾ ಇದ್ದಂತೆ ಆ ಶಾಸಕ ಗಪ್ಚುಪ್ಪಾಗ್ಬಿಟ್ಟಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಆರೋಪಿ ಕಾಟೇರನಿಗೆ ಶಾಸಕರ ಶ್ರೀರಕ್ಷೆ. ಎಂಎಲ್ಎ ಕೃಪಾ ಕಟಾಕ್ಷದಿಂದ ಜೈಲಿನಲ್ಲಿ ರಾಜ್ಯಾತಿಥ್ಯ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದಾಸ ಮೊದಲು ಬಾಲ ಮುದುರಿಕೊಂಡು ಸೈಲೆಂಟ್ ಆಗಿದ್ದ. ಆದ್ರೆ ಆ ಶಾಸಕನ ಕೃಪಾ ಕಟಾಕ್ಷ ಸಿಕ್ತಿದ್ದಂತೆ ಪರ್ಕಿ ಪುಂಡಾಟ ಶುರು ಮಾಡಿದ್ದಾನೆ. ಜೈಲಿನಲ್ಲಿದ್ರು ದರ್ಶನವ ಜೋರಾಗಿದೆ. ದರ್ಶನ್ ಇಷ್ಟದ ಊಟ ತಿಂಡಿ ಎಲ್ಲವೂ ಜೈಲಿಗೆ ಬರ್ತಿದ್ದಂತೆ. ದರ್ಶನ್ ಭೇಟಿ ಮಾಡದಿದ್ರು ಹಿಂಬಾಗಿಲಿನಿಂದ ಸಹಾಯ ಮಾಡ್ತಿದ್ರಂತೆ. ನಿಜ, ದರ್ಶನ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಕ್ಕೆ ಶಾಸಕರೊಬ್ಬರು ಈಗ ಋಣ ತೀರಿಸುತ್ತಿದ್ದಾರೆ. ಜೈಲು ಸೇರಿರೋ ಕಾಟೇರನಿಗೆ ತಮ್ಮ ಬೆಂಬಲಿಗರ ಮೂಲಕ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಪರೋಕ್ಷವಾಗಿ ಹಿಂಬಾಗಿಲಿನಿಂದ ದರ್ಶನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಿದ್ರಂತೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡುತ್ತಿದ್ದಂತೆ ಆ ಶಾಸಕರು ಗಪ್ ಚುಪ್ ಆಗಿದ್ದಾರೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ನ ನೋಡಿಕೊಳ್ಳಲು ಸಿಬ್ಬಂದಿಯೊಬ್ಬರನ್ನ ನೇಮಕ ಮಾಡಿದ್ರಂತೆ. ಇದೇ ಕಾರಣಕ್ಕೆ ದರ್ಶನ್ ಅಧಿಕಾರಿಗಳ ಸಮ್ಮುಖದಲ್ಲೇ ಹೋಗೋ ಬಾರೋ ಎನ್ನುವ ಲೆವೆಲ್ಗೆ ಬಂದಿದ್ರಂತೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಶಾಸಕರು ಸೇರಿ ಅವರ ಬೆಂಬಲಿಗರಿಗೆ ಚಳಿ ಶುರುವಾಗಿದೆ. ಕದ್ದು ಮುಚ್ಚಿ ಸಹಾಯ ಮಾಡಿದ್ರು, ಅದು ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ನೋಡಿ ಶಾಸಕ ಹಾಗೂ ಅವರ ಬೆಂಬಲಿಗರು ಫುಲ್ ಅಲರ್ಟ್ ಆಗಿದ್ದಾರೆ. ಜೈಲಿನ ಬಳಿ ಎಚ್ಚರದಿಂದ ಇರುವಂತೆ ಆ ಶಾಸಕ ತಮ್ಮ ಬೆಂಬಲಿಗರಿಗೆ ಸೂಚನೆ ನೀಡಿದ್ದಾರೆ. ಎಲೆಕ್ಷನ್ ನಲ್ಲಿ ಸಹಾಯ ಮಾಡಿದ ದರ್ಶನ್ ಪರ ನಿಲ್ಲೋಕೆ ಆಗ್ತಿಲ್ಲ ಅಂತ ಆ ಶಾಸಕನಿಗೆ ಆತಂಕ ಆವರಿಸಿಬಿಟ್ಟಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಹೆಚ್ಚಿನ ವಿದ್ಯಾಭ್ಯಾಸಕ್ಕೋ ಕೆಲಸಕ್ಕೋ ಅಂತ ಬೇರೆ ಬೇರೆ ಊರಿನಿಂದ ಬೆಂಗಳೂರಿಗೆ ಬಂದು ಎಷ್ಟೋ ಜನ ಪಿಜಿಯಲ್ಲಿ ಹಾಸ್ಟೆಲ್ನಲ್ಲಿ ತಂಗಿರ್ತಾರೆ. ಆದ್ರೆ ಈಗ ಪಿಜಿಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡ್ಬಿಟ್ಟಿದೆ. ಪಿಜಿಯಲ್ಲಿ ಊಟ ಮಾಡುವಾಗ ಫುಡ್ ಪಾಯ್ಸನ್ ಆಗಿ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಫುಡ್ ಪಾಯ್ಸನ್ ನಿಂದ 20ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಇಲಿ ಪಾಯ್ಸನ್ ಸ್ಪ್ರೇನಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಆಸ್ಪತ್ರೆ ಮುಂದೆ ಮಕ್ಕಳ ಕಣ್ಣೀರು, ಪೋಷಕರ ಗೋಲಾಟ. ಏನಾಯ್ತೋ ಏನೋ ಅನ್ನೋ ಆತಂಕ. ಪೊಲೀಸರಿಂದ ತನಿಖೆ. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಊಟ ಮಾಡುವಾಗ ಫುಡ್ ಪಾಯ್ಸನ್ ಆಗಿ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜ್ಞಾನಭಾರತಿ ಅಮ್ಮ ಆಶ್ರಮದ ಮುಂಭಾಗದ ಪಿಜಿಯಲ್ಲಿ ಈ ಅನಾಹುತ ನಡೆದಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ವಿದ್ಯಾರ್ಥಿಗಳು ಊಟ ಮಾಡುವಾಗ ಊಟದ ಹಾಲ್ನಲ್ಲಿ ವ್ಯಕ್ತಿಯೊಬ್ಬ ಇಲಿ ಪಾಯ್ಸನ್ ಸ್ಪ್ರೇ ಮಾಡಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಏನು ಎಮರ್ಜೆನ್ಸಿ ನೋಡಿದ್ರು, ಒಬ್ರು ಬಂದ್ರು, ಇಬ್ರು ಬಂದ್ರು, ಆಮೇಲೆ 3-4 ಜನ ಬಂದ್ರು. ಸರೌಂಡಿಂಗ್ ಆಟೋ ಹುಡುಗ್ದು ಸಿಕ್ಲಿಲ್ಲ. ಆಮೇಲೆ ತಿರ್ಗಾ ನಾವೇ ನನ್ನ ಬೈಕಲ್ಲಿ ಕರ್ಕೊಂಡು ಬಂದೆ. ಹಂಗೆ ಪಬ್ಲಿಕ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಒಂದು 4 ಜನ ಗಾಡಿಲಿ ಕರ್ಕೊಂಡು ಬಂದು ಅಭಯ ಹಾಸ್ಪಿಟಲ್ ನೋಡಿದ್ರು. ಆಮೇಲೆ ನೋಡ್ತಾ ಇದ್ದೆ ಅಲ್ಲಿ ಸಾಗರ್ ಡಾಕ್ಟರ್ ಅಂತ ಇದ್ದಾರೆ. ಅವ್ರ ಹತ್ರ ಮಾತಾಡ್ಸ್ಬಿಟ್ಟು ಬೇಸಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ಆಮೇಲೆ ನೋಡಿದ್ರೆ ಜನಸಂಖ್ಯೆ ಜಾಸ್ತಿ ಆಗೋಯ್ತು. 25 ಜನ ಹುಡುಗರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ಅಲ್ಲಿ ಒಂದು 10 ಜನನ ಬಿಟ್ಬಿಟ್ಟು ಆಮೇಲೆ ತಿರ್ಗಾ ಭಾನು ಹಾಸ್ಪಿಟಲ್ ಇಲ್ಲೇ ಪಕ್ಕದಲ್ಲಿದೆ. ಸೊ ನಾವು ಲೋಕಲ್ ಆಗಿರೋದ್ರಿಂದ ಗೊತ್ತಾಯಿತು. ಸೊ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಅವ್ರಿಗೂ ಹೇಳ್ದು ಇಮಿಡಿಯೇಟಾಗಿ ಬೇಸಿಕ್ ಏನು ಬೇಕೋ ಡಾಕ್ಟರ್ ಕಡೆಯಿಂದ ಎಲ್ಲ ಥರನೂ ಮಾಡಿದ್ದಾರೆ. ಸೊ ಯಾವುದೋ 1-2-3 ಮಾತ್ರ ICU ಇದ್ದಾರೆ. ಸೊ ಅವರು ಅಭಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಜರಾಜೇಶ್ವರಿಗೆ ಶಿಫ್ಟ್ ಮಾಡಿದ್ರು. ಇಲಿ ಪಾಯ್ಸನ್ ಸ್ಪ್ರೇ ಮಾಡಿದ್ದರಿಂದ ಊಟ ತಿಂತ ಇದ್ದ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ. ತಕ್ಷಣವೇ ಹತ್ತಿರದ ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗಿದೆ. ಅಭಯ ಮತ್ತು ಭಾನು ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಘಟನೆಯಿಂದ ಸಾಕಷ್ಟು ಅನಾಹುತ ಸಂಭವಿಸಿದೆ. ಘಟನೆ ನಡೆದು 33 ದಿನಗಳು ಕಳೆದರೂ ಕೂಡ ಇನ್ನೂ 3 ಸುಳಿವು ಮಾತ್ರ ಸಿಕ್ಕಿಲ್ಲ. ನಾಪತ್ತೆಯಾದವರ ಪತ್ತೆಗೆ ಶೋಧ ನಡೆಸಿದ್ರೂ ಪ್ರಯೋಜನವಾಗದೇ ಇರೋದ್ರಿಂದ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ಸ್ಥಗಿತ. ಗೋವಾದಿಂದ ಡ್ರೆಜ್ಜಿಂಗ್ ಯಂತ್ರ ತರಲು ಸಿದ್ಧತೆ.
ಜುಲೈ 16ರಂದು ನಡೆದ ಶಿರೂರು ಗುಡ್ಡ ಕುಸಿತ ಕರಾವಳಿ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಗುಡ್ಡದ ಮೇಲಿದ್ದ ವಿದ್ಯುತ್ ಟವರ್ ಬಂಡೆಗಲ್ಲುಗಳ ಜೊತೆ ಕೆಳಕ್ಕೆ ಬಿದ್ದು ಕೇರಳದ ಲಾರಿ, ಗ್ಯಾಸ್ ಟ್ಯಾಂಕರ್ ಅಲ್ಲದೆ ಪಕ್ಕದ ಅಂಗಡಿ ಮತ್ತು ಮನೆಯನ್ನ ಅಪೋಷಣ ಪಡೆದುಕೊಂಡಿತ್ತು. ದುರ್ಘಟನೆಯಲ್ಲಿ 11 ಜನ ನಾಪತ್ತೆಯಾಗಿದ್ದರು. 33 ದಿನದಿಂದ ಶೋಧ ಕಾರ್ಯ ನಡೆಯುತ್ತಿದ್ರೂ ಈವರೆಗೆ ನಾಪತ್ತೆಯಾದ 3 ಹಾಗೂ ಲಾರಿಯ ಸುಳಿವು ಕೂಡ ಸಿಕ್ಕಿಲ್ಲ. ಇನ್ನು ಕಾರ್ಯಾಚರಣೆಗೆ ಇಳಿದಿರುವ ಸಿಬ್ಬಂದಿಗೆ ಗಂಗಾವಳಿಯ ವರ್ತನೆ ಸವಾಲಾಗಿದೆ. ನದಿಯ ನೀರಿನ ಬಣ್ಣ ದಿನೇ ದಿನೇ ಬದಲಾವಣೆ ಆಗ್ತಿದೆ. ಹೀಗಾಗಿ ಕಾರ್ಯಾಚರಣೆಗೆ ತೊಡಕುಂಟಾಗಿದೆ. ಈ ಬಗ್ಗೆ ಗಮನ ಹರಿಸಿರುವ ಜಿಲ್ಲಾಡಳಿತ ಗೋವಾದಿಂದ ಡ್ರೆಡ್ಜಿಂಗ್ ಯಂತ್ರ ಮತ್ತು ಬಾರ್ಜ್ ತರಿಸಲು ತೀರ್ಮಾನಿಸಿದೆ. ಅಲ್ಲಿಯವರೆಗೆ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇಲ್ಲಿ ಮರ ಇತ್ತು, ರೋಪ್ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರು. ಸೊ ನಿನ್ನೆ ನಾವು ಕ್ರೇನ್ ಎಲ್ಲ ತರಿಸ್ಕೊಂಡು 2 ಟ್ರೀಸ್, ಸ್ಮಾಲ್ ಟ್ರೀಸ್ ಇತ್ತು, ಅದು ನಾವು ರಿಮೂವ್ ಮಾಡಿದ್ದೇವೆ. ಈಗ ಅಲ್ಲಿ ವಿಸಿಬಿಲಿಟಿ ಇಲ್ಲ, ನೀವು ಹೇಳೋ ಥರ ಮಣ್ಣು ಇದೆ, ಏನು ಕಾಣ್ತಾ ಇಲ್ಲ. ಅಲ್ಲಿ ಬರೀ ಕಲ್ಲು ಮತ್ತು ಮಣ್ಣಿದೆ, ಯಾವುದು ಅಲ್ಲಿ ನಮಗೆ ಬಾಡೀಸೋ ಅಥವಾ ವೆಹಿಕಲೋ ಸಿಗ್ತಾ ಇಲ್ಲ ಅಂತ ನಮಗೆ ಕೊಟ್ಟಿರುವ ಮಾಹಿತಿ. ಈಗ ನಮಗೆ ಇರುವ ಒಳ್ಳೆ ಆಪ್ಷನ್ ಡ್ರೆಡ್ಜಿಂಗ್ ಮಾಡ್ಬೋದು. ಡ್ರೆಡ್ಜಿಂಗ್ ಮಾಡೋದಕ್ಕೆ ಆ ಕನ್ಸರ್ನ್ ವೆಹಿಕಲ್ಸ್ ಗೋವಾದಿಂದ ಬರಬೇಕಾಗುತ್ತೆ. ನಾವು ಎಷ್ಟು ಆಗುತ್ತೆ ಕೊಟೇಶನ್ ಎಲ್ಲ ತರಿಸ್ಕೊಂಡಿದ್ದೀವಿ. ಪೋರ್ಟ್ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೇಪರ್ ವರ್ಕ್ ಶುರುವಾಗಿದೆ. ಕಾರ್ಯಾಚರಣೆಯ ಬಗ್ಗೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹೆಚ್ಚಿನ ಮುತುವರ್ಜಿ ವಹಿಸಿದ್ದರು. ಸದ್ಯ ಗಂಗಾವತಿ ಒಡಲು ಪಾಲಾಗಿದ್ದ ಕೆಲ ವಸ್ತುಗಳನ್ನು ತೆಗೆಯುವಲ್ಲಿ ಅವರು ಯಶಸ್ವಿಯಾಗಿದ್ರು. ಆದ್ರೆ ಇದೀಗ ಅವರ ಕಾರ್ಯಾಚರಣೆಗೂ ಬ್ರೇಕ್ ಬಿದ್ದಿದೆ. ಶೋಧ ಕಾರ್ಯಕ್ಕೆ ಸಹಕಾರ ಸಿಗದೆ ಇರುವುದಕ್ಕೆ ಈಶ್ವರ್ ಮಲ್ಪೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹುಡುಕಾಡ್ತಿದ್ದೀನಿ ಅವ್ರು ಸೆಲೆಕ್ಟನ್ ಎಲ್ಲ ಸಿಗಬಹುದಂತ. ಇವತ್ತು ಮತ್ತೆ ನಾವು ಬೆಳಿಗ್ಗೆ ಪರ್ಮಿಷನ್ ಇಲ್ಲದ ಸಹ ನಾವು ಕೆಳಗೆ ಇಳಿದಿದ್ದೀವಿ. ಯಾಕೆಂದ್ರೆ ಇಲ್ಲಿ ಇಳಿದಿದ್ದಲ್ಲ, ಬೇರೆ ಜಾಗದಲ್ಲಿ ಹೋಗಿ ಬೇರೆ ಇಳಿಯುವಾಗ ಸಹ ನಾವು ಒಂದು ವಿಡಿಯೋ ಮಾಡಿದ್ದೀನಿ. ಮೆಷಿನರಿ ತಂದು ಆದಷ್ಟು ಬೇಗ ಕೆಲಸ ಮಾಡಬೇಕು. ಯಾಕೆಂದ್ರೆ ದಿನ ಮೇಷ ಕಳೆದ್ರೆ ಆಗೋದಿಲ್ಲ. ಆದಷ್ಟು ಬೇಗ ತರಲಿ ಮಿಷನ್ ತಂದು ಆ ಮಣ್ಣನ್ನು ತೆಗೆದು ಆ ಟ್ರೆಚರ್ಗೆ ಹಾಕಿ ಮೇಲ್ಭಾಗಡೆ ಹಾಕಬೇಕು. ಯಾಕೆಂದ್ರೆ ಕೆಳಭಾಗ ಹಾಕಿದ್ರೆ ಆ ಸೆಲೆಕ್ಟನ್ ಹುಡುಕಿಡ್ಲಿಕ್ಕೆ ಆಗೋದಿಲ್ಲ. ಕಳೆದೊಂದು ತಿಂಗಳಿನಿಂದ ನಡೆಯುತ್ತಿದ್ದ ಕಾರ್ಯಾಚರಣೆಯನ್ನ ಇದೀಗ 2ನೇ ಬಾರಿಗೆ ಸ್ಥಗಿತಗೊಳಿಸಲಾಗಿದೆ. ಮುಂದೆ ಗೋವಾದಿಂದ ಯಂತ್ರಗಳು ಬಂದ ಮೇಲೆ ಕಾರ್ಯಾಚರಣೆ ಮುಂದುವರಿಸುವ ಬಗ್ಗೆ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಾಂಗ್ಲಾದೇಶದ ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿ ನುಸುಳುಕೋರರ ಜಾಲವನ್ನ ಬಟಾ ಬಯಲು ಮಾಡಿದೆ. ಈ ಬೆನ್ನಲ್ಲೇ ಕೊಡಗು ಜಿಲ್ಲೆಯಲ್ಲಿ ಎಸ್ಪಿ ಕೆ ರಾಮರಾಜನ್ ಫುಲ್ ಅಲರ್ಟ್ ಆಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸ್ಟಿಂಗ್ ಆಪರೇಷನ್, ಮೆಗಾ ಸ್ಟಿಂಗ್ ಆಪರೇಷನ್. ಬೆಂಗಳೂರಿಗೆ ಬಾಂಗ್ಲಾದೇಶದ ನುಸುಳುಕೋರರು ನುಗ್ತಿರೋ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ನೆರೆ ರಾಷ್ಟ್ರದಿಂದ ರಾಜ್ಯಕ್ಕೆ ನುಗ್ಗಿ ಬೆಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿರೋ ಬಗ್ಗೆ ಬಟಾ ಬಯಲು ಮಾಡಿತ್ತು. ಮಡಿಕೇರಿಯಲ್ಲಿ ಎಸ್ಪಿ ಕೆ ರಾಮರಾಜನ್ ಅಲರ್ಟ್. ಇದು ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಇಂಪ್ಯಾಕ್ಟ್. ಕೆಲ ದಿನಗಳ ಹಿಂದಷ್ಟೇ ಅಕ್ರಮ ನುಸುಳುಕೋರರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿ ಸರ್ಕಾರವನ್ನ ಎಚ್ಚರಿಸಿತ್ತು. ನಮ್ಮ ಸ್ಟಿಂಗ್ ಆಪರೇಷನ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಡಿಕೇರಿಯಲ್ಲಿ ಎಸ್ಪಿ ಕೆ ರಾಮರಾಜನ್ ಫುಲ್ ಅಲರ್ಟ್ ಆಗಿದ್ದಾರೆ. ಬಾಂಗ್ಲಾದೇಶದ ನುಸುಳುಕೋರರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಿಜ, ಸದ್ಯ ಬಾಂಗ್ಲಾದೇಶದಲ್ಲಿ ಜನರು ದಂಗೆ ಎದ್ದಿದ್ದಾರೆ. ಸರ್ಕಾರ ಪತನವಾಗಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ. ನಿರುದ್ಯೋಗ ತಾಂಡವವಾಡ್ತಿದೆ. ಹೀಗಾಗಿ ಮತ್ತಷ್ಟು ನುಸುಳುಕೋರರು ರಾಜ್ಯಕ್ಕೆ ಬರುವ ಭೀತಿ ಎದುರಾಗಿದೆ. ಅಲ್ಲಿನ ಪ್ರಜೆಗಳು ಮಡಿಕೇರಿಯಲ್ಲಿ ಕಾರ್ಮಿಕರಾಗಿ ಬರುವ ಸಾಧ್ಯತೆ ಇದೆ. ಹೀಗಾಗಿ ಕೊಡಗಿನ ತೋಟದ ಮಾಲೀಕರು ಸೇರಿ ಎಲ್ಲರೂ ಎಚ್ಚರಿಕೆಯಿಂದಿರಲು ಕೊಡಗು ಎಸ್